ಕೊಬ್ಬರಿ ಮಾರಿ ಲಾಭದ ಕನಸು ಕಾಣ್ತಾ ಇದ್ದ ರೈತರ ಆಸೆಗೆ ರೋಗ ಬಾಧೆ ತಣ್ಣೀರೆರಚಿದೆ. ತುಮಕೂರು ಜಿಲ್ಲೆಯ 70% ತೆಂಗು ಬೆಳೆಗೆ ರೋಗ ತಗುಲಿದೆ. 1,76,000 ಹೆಕ್ಟೇರ್ ಪೈಕಿ 70% ತೆಂಗು ಬೆಳೆಗೆ ರೋಗ ಬಂದಿದೆ. ರೋಗದಿಂದ ತೆಂಗಿನ ಬೆಳೆ ಇಳುವರಿ ಇಳಿಕೆಯಾಗಿದೆ. ಚಿಕ್ಕಮಗಳೂರು, ಹಾಸನ, ತುಮಕೂರು, ಚಿಕ್ಕಬಳ್ಳಾಪುರ, ರಾಮನಗರ, ಮಂಡ್ಯ, ಮೈಸೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಈ ರೋಗ ಹರಡಿದೆ. ಇಳುವರಿ ಕುಸಿತದಿಂದ ಕೊಬ್ಬರಿ ಬೆಲೆ ಗಗನಕ್ಕೇರಿದೆ. ಇನ್ನು ಈ ಪರಿಸ್ಥಿತಿಯ ಲಾಭ ಪಡೆಯುವುದಕ್ಕೆ ಕೇರಳ, ತಮಿಳುನಾಡಿನ ರೈತರು ತುದಿಗಾಲಲ್ಲಿ ನಿಂತಿದ್ದಾರೆ. ರಾಜ್ಯ ತೆಂಗು ಬೆಳೆಗಾರರ ಸಂಕಷ್ಟದ ಪರಿಸ್ಥಿತಿ ತಮಿಳುನಾಡು, ಕೇರಳ ರಾಜ್ಯಗಳಿಗೆ ಲಾಭ ಹೆಚ್ಚಾಗಿದೆ. ಕ್ವಿಂಟಾಲ್ ಕೊಬ್ಬರಿಗೆ 30,000 ತಲುಪಿದೆ. ಈಗಾಗಲೇ ತೆಂಗಿನ ಉತ್ಪನ್ನಗಳು ಕೊಬ್ಬರಿ ಬೆಲೆ ಸರಿಸುಮಾರು 31,000 ದಾಟಿ ಈಗ ಮುಂದೆ ಹೋಗ್ತಾ ಇದೆ. ಈಗ ಕಲ್ಪತರ ನಾಡು ಅಂತ ನಾವೇನು ಕರಿತೀವಿ, ಈ ಭಾಗದ ಸರಿಸುಮಾರು 100 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ತೆಂಗು ಅತಿ ಉತ್ಕೃಷ್ಟವಾಗಿ ಬರುತ್ತೆ ಮತ್ತು ಇದೊಂದು ಭೌಗೋಳಿಕವಾಗಿ ಚಿಹ್ನೆ ಇರೋಂಥ ಕೊಬ್ಬರಿ. ಈಗ ಸದ್ಯ ಪ್ರಸ್ತುತ ಇರೋಂಥ 31,000 ಗಡಿ ದಾಟಿದಾಗ ನಮ್ಮ ರೈತರು ಹರ್ಷ ಆಗಿದ್ದಾರೆ. ಆದರೆ ಬೆಲೆ ಹೆಚ್ಚಲಿಕ್ಕೆ ಪರೋಕ್ಷವಾಗಿ ಕಾರಣ ಬೆಳೆ ಕುಸಿತ ಆಗಿದೆ. ಸರಾಸರಿ ಬರಬೇಕಾಗಿದ್ದಷ್ಟು ಬೆಳೆ ಬರ್ತಾ ಇಲ್ಲ. ಸರ್ಕಾರ ಈ ಪೂರಕವಾಗಿ ಈಗೇನು ರೋಗಕ್ಕೆ ಒಳಪಟ್ಟಿದ್ದು ಆ ತೆಂಗಿನ ತೋಟಗಳಿಗೆ ಬೇಕಾದಂಥ ಔಷಧೋಪಚಾರಕ್ಕೆ ಏನು ಕೀಟನಾಶಕ ಮತ್ತು ಆಧುನಿಕ ಯಂತ್ರೋಪಕರಣನ ಸರ್ಕಾರ ಒದಗಿಸಬೇಕಾಗಿತ್ತು. ಈಗ ದಿಢೀರ್ ಕೋತಿಗಳ ಉಪಟಳಕ್ಕೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಬಿಜಸಾಪುರ ಗ್ರಾಮಸ್ಥರು ಹೈರಾಣಾಗಿದ್ದಾರೆ. ಹಿಂಡು ಹಿಂಡಾಗಿ ಮನೆಗೆ ನುಗ್ಗಿ ಕೋತಿಗಳು ದಾಂಧಲೆ ನಡೆಸುತ್ತಿವೆ. ಮನೆಯೊಳಗೆ ನುಗ್ಗಿ ರೊಟ್ಟಿ, ಅನ್ನ, ಸಾಂಬಾರನ್ನ ಹೊತ್ತೊಯ್ತಿವೆ. ಕೋತಿ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಸುಮಾರು ಈಗ ಕನಿಷ್ಠ ಅಂದ್ರೆ ಒಂದು ಈಗ ನಾ ಅಂಗಡಿ ತಗೊಂಡು 10 ವರ್ಷ ಆಯಿತು. 6-7 ವರ್ಷದಿಂದಂತೂ ಜಾಸ್ತಿ ಆಗಿದ್ದಾವೆ ಮಂಗಗಳು. ಈ ಹೊರಗಿಂದ ಯಾರೇ ಮಕ್ಕಳು ಅಥವಾ ಹಿರಿಯರು ಹೆಣ್ಮಕ್ಳು ಯಾರೇ ಬಂದರೂ ಕೂಡ ಏನೇ ಅಂಗಡಿಯಿಂದ ಒಯ್ಬೇಕಾಗಿದ್ರೆ ಒಯ್ಯಕ್ಕೆ ಮನೆಗೆ ಮುಟ್ಟಂಗಿಲ್ಲ. ಅದು ಮಧ್ಯದಲ್ಲೇ ಕಸ್ಕೊಂಡು ಹೋಗ್ಬಿಡ್ತಾವ ಅಥವಾ ದಾಳಿ ಮಾಡ್ತಾವ. 1-2 ಸಲ ಮಕ್ಕಳಿಗೆ ಕಡ್ದಿಂದ ದವಾಖಾನೆ ತೋರಿಸಿ ಮತ್ತು ಅದೇನೋ ಟ್ರೀಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ನಮ್ಮ ಮಂಗೆಗಳಿಂದ ತೊಂದರೆ ಆಗ್ತದೆ ರೀ. ಅಂಗಡಿಯಲ್ಲಿ ಬರ್ತಾವ್ರಿ, ಎಲ್ಲ ಸಿಗಾಕಿದ ಸಾಮಾನು ತೊಗೊಂಡು ಹೋಗ್ತಾವ್ರಿ. ಅಥವಾ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆಲ್ಲ ಕಡಿತಾ ಇದಾವ್ರಿ. 2-3 ಸಲ ಕಡ್ದವ್ರಿ. 2 ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಸುರ್ಪುರ ಹೋಗಿ 4-5 ಇಂಜೆಕ್ಷನ್ ಮಾಡ್ಸೀನಿ ರೀ. ಪ್ರತಿ ತಿಂಗಳ ಸ್ಕೂಲ್ ಬಿಡಿಸಿ ಇಂಜೆಕ್ಷನ್ ಮಾಡ್ಸೊಂಬಂದೀನಿ ರೀ. ಇಲ್ಲ ಮೈಯೆಲ್ಲ ಕಡ್ದವ್ರಿ. ಈಗ ಬಾತ್ರೂಮಿಗೆ ಹೋದಾಗ, ಹೊರಗಡೆ ಹೋದಾಗ ಕೈಯಲ್ಲಿ ಏನೇನು ಹಿಡ್ಕೊಂಡು ತಿರ್ಗಾಡೋ ಹೊತ್ನಾಗ ಮಕ್ಕಳಿಗೆಲ್ಲ ಕಚ್ಚಾವ್ರಿ. ಇವೆಲ್ಲ ಸಿಗಾಕಿ ಸಾಮಾನೆಲ್ಲ ತೆಗೆದುಕೊಂಡು. ಕೋಲಾರ ಜಿಲ್ಲೆಯಲ್ಲಿ ಚೀಟಿ ಹಾಕಿದ ಮಹಿಳೆಯರಿಗೆ ಮಕ್ಮಲ್ ಟೋಪಿ ಹಾಕಿದ ವೆಂಕಟೇಶ್ ಎಂಬಾತ ಎಸ್ಕೇಪ್ ಆಗಿ 6 ತಿಂಗಳಾದರೂ ಪೊಲೀಸರು ಬಂಧಿಸಿಲ್ಲ. ಇದರಿಂದ ಸಿಡಿದೆದ್ದ ಮಹಿಳೆಯರು ಪೊಲೀಸರ ವಿರುದ್ಧವೇ ಗಂಭೀರ ಆರೋಪ ಮಾಡಿದ್ದಾರೆ. ಹಣ ಪಡೆದು ವೆಂಕಟೇಶ್ ಪರವಾಗಿ ಪೊಲೀಸರು ಶಾಮೀಲಾಗಿದ್ದಾರೆ ಅಂತ ಮಹಿಳೆಯರು ಆರೋಪಿಸುತ್ತಿದ್ದಾರೆ. 400ಕ್ಕೂ ಹೆಚ್ಚು ಮಹಿಳೆಯರಿಂದ ಹಣ ಪಡೆದಿದ್ದ ವೆಂಕಟೇಶ್ 95 ಲಕ್ಷ ವಂಚಿಸಿದ್ದಾನೆ. ಇದೀಗ ಮಧ್ಯಸ್ಥಿಕೆ ವಹಿಸಿದ್ದ ಮಹಿಳೆಯರಿಗೆ ಟಾರ್ಚರ್ ಶುರುವಾಗಿದೆ. ನಮ್ಮ ಹಣ ವಾಪಸ್ ಕೊಡಿ ಅಂತ ಚೀಟಿ ಹಾಕಿದ ಮಹಿಳೆಯರು ಟಾರ್ಚರ್ ಕೊಡ್ತಿದ್ದಾರೆ. ಸದ್ಯ ಹಣ ಕಳೆದುಕೊಂಡ ಮಹಿಳೆಯರು ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಸೆಪ್ಟೆಂಬರ್ ತಿಂಗಳಿನಿಂದ ಅವನನ್ನ ಬಂಧಿಸದೆ ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಮಹಿಳೆಯರು ಕಣ್ಣೀರು ಹಾಕ್ತಿದ್ದಾರೆ. ಸರ್ 52 ಲಕ್ಷ ಕೊಡ್ಬೇಕು ಸರ್ ನಮಗೆ. ವೆಂಕಟೇಶಪ್ಪನವರು ನಮ್ಮ ರಿಲೇಷನ್ನೇ, ಒಳ್ಳೆಯವರು ಅಂತ ಹೇಳ್ಬಿಟ್ಟು 5-6 ವರ್ಷದಿಂದ ಹಾಕಿದ್ದಕ್ಕೆ ಇವಾಗಿಂತ ಮೋಸ ಪಡ್ಬಿಟ್ಟು ಹೋಗಿದ್ದಾರೆ. ನಾವು ಹೋಗಿ ಸ್ಟೇಷನಲ್ಲೆಲ್ಲ ಕಂಪ್ಲೇಂಟ್ ಮಾಡಿದ್ದೀರಿ. ನಿನ್ನೆ ಹೋಗಿ ಅವ್ರೂರಲ್ಲಿ ಕೇಳಿದ್ರೆ ಅವ್ರೂರಲ್ಲೇ ಒಂದು 20-30 ಜನ ಬಂದು ನಮ್ಮನ್ನೆಲ್ಲ ಹೊಡೆದು ಗಲಾಟೆ ಮಾಡಿ ಒಂದು ಹುಡುಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆಗಿದ್ದಾಳೆ. ನಾವು ಒಂದು 450 ಜನ ಹತ್ರ ಹಾಕ್ಸಿದ್ದೀರಿ ಸರ್. ತಿಂಗಳಿಗೆ 1,10,000 ಕಟ್ತಾ ಇದ್ದೀವಿ ಸರ್. ವೆಂಕಟೇಶಪ್ಪ ಅವರು ಬಂದು ಲಕ್ಷ್ಮಮ್ಮ ಅವ್ರ ಹತ್ರ ಕನೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರು. ಆಮೇಲೆ ನನಗೆ ಜನ ಜಾಸ್ತಿ ಟಾರ್ಚರ್ ಮಾಡಿದ್ರು. ಅದಕ್ಕೆ ನಾನು ಸೂಸೈಡ್ ಎಲ್ಲ ಮಾಡ್ಕೊಂಡಿದ್ದೆ ಸರ್. ನಂದು 47 ಚೀಟಿ ಸರ್. ವರಲಕ್ಷ್ಮಿ, ದೀಪಾವಳಿದು 22, ಯುಗಾದಿದು 48, ಒಟ್ಟು 8 ಲಕ್ಷ ಬರಬೇಕು ಸರ್ ನನಗೆ. ಆಕ್ಸಿಡೆಂಟ್ ಮಾಡಿ ಲಾರಿ ನಿಲ್ಲಿಸದೆ ಎಸ್ಕೇಪ್ ಆಗಿದ್ದ ಅಯಾಜ್ಗೆ ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆ ಬೆಳಗಾವಿ ನಗರದ ಕ್ಲಬ್ ರಸ್ತೆಯ ಶಂಕರಾನಂದ ಪುತ್ಥಳಿ ಬಳಿ ನಡೆದಿದೆ. ಹಿಂಡಲಗ ಬಳಿ ಕಾರ್ ಒಂದಕ್ಕೆ ಅಪಘಾತ ಮಾಡಿದಂತೆ ಅದರಿಂದ ಕಿವಿ, ಬೆನ್ನು, ತಲೆಗೆ ಚಾಕುವಿನಿಂದ ಹಲ್ಲೆ ನಡೆಸಿದ ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ. ಲಾರಿ ಮೇಲೂ ಕಲ್ಲು ತೂರಾಟ ನಡೆಸಿ ಗಾಜನ್ನು ಒಡೆದು ಅಟ್ಟಹಾಸ ಮೆರೆದಿದ್ದಾರೆ. ಗಂಭೀರ ಗಾಯಗೊಂಡ ಅಯಾಜ್ ಖಾಸಗಿ ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆ ಪಡೆದಿದ್ದಾನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.